ಸಚಿವರ ಎದುರೇ ಶಾಸಕ ಶಿವಲಿಂಗೇಗೌಡ ಸುರೇಶ್ ಕಿತ್ತಾಟ, ಪರಿಹಾರ ಹಣದ ಕ್ರೆಡಿಟ್ಗೆ ವಾಗ್ವಾದ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಗಂಗೂರು ಗ್ರಾಮದಲ್ಲಿ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ವೇಳೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿರವರ ಸಮ್ಮುಖದಲ್ಲೇ ಇಬ್ಬರು ಶಾಸಕರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಎತ್ತಿನಹೊಳೆ ಯೋಜನೆಗಾಗಿ ಭೂಮಿ ನೀಡಿದ ರೈತರಿಗೆ ಸರ್ಕಾರ 28 ಕೋಟಿ ರೂಪಾಯಿ ಪರಿಹಾರ ಹಣ ಬಿಡುಗಡೆ ಮಾಡಬೇಕಿದ್ದು, ಈ ಸಂಬಂಧ ರೈತರು ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ರು. ಇದೇ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು 28 ಕೋಟಿ ರೂಪಾಯಿ ಪರಿಹಾರ ಹಣ ಬಿಡುಗಡೆ ಮಾಡಿಸಿದ್ದು ನಾನೇ ಅಂತ ಹೇಳಿಕೊಂಡ್ರು. ಇದರಿಂದಾಗಿ ಅಸಮಾಧಾನಗೊಂಡಂತಹ ಶಾಸಕ ಎಚ್.ಕೆ. ಸುರೇಶ್, ನನ್ನ ಕ್ಷೇತ್ರದಲ್ಲಿ ನೀವೇನು ಮಾತನಾಡುವುದು, ಎಲ್ಲದರಲ್ಲೂ ನಾನೇ ಅಂತ ಹೇಳಬೇಡಿ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಿವಲಿಂಗೇಗೌಡ, 28 ಕೋಟಿ ರೂಪಾಯಿ ತರಿಸಿದ್ದು ನಾನೇ, ಅದನ್ನ ಹೇಳ್ತಾ ಇದ್ದೇನೆ ಅಂತ ತಿರುಗೇಟನ್ನ ನೀಡಿದ್ರು. ಇಬ್ಬರು ಶಾಸಕರ ನಡುವಿನ ಮಾತಿನ ಚಕಮಕಿಯನ್ನ ಸಚಿವ ರಾಮಲಿಂಗಾರೆಡ್ಡಿ ಮೌನವಾಗಿ ವೀಕ್ಷಣೆ ಮಾಡಿದ್ರು. ಬಳಿಕ ಪೊಲೀಸರ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಘಟನೆಯ ವೇಳೆ ಜಿಲ್ಲಾಡಳಿತಾಧಿಕಾರಿಗಳು ಸಹ ಸ್ಥಳದಲ್ಲೇ ಉಪಸ್ಥಿತರಿದ್ದರು. ಹೌದು, ನಾನು 28 ಕೋಟಿ ತರಿಸಿರೋ ನಾನು ಕೈ ಮುಗಿದೀನಿ ಸರ್. ಶಾಸಕರು ಜಾಗ ಬಿಡಿ. ಯಾರು 95 ಬಗ್ಗೆ ನೋಡಿ ಸರ್. ಮೇಡಮ್ ಅವರು ಒಂದು ಮಾತು ಹೇಳಿದ್ರು ಸರ್, ನನ್ಗೆ ಅದು ಒಪ್ಪಿಗೆ ಇಲ್ಲ, ನೀವು ಕೆಲಸ ಬಿಡಿ ಅಂತ. ನಾವು ಮೇಡಮ್ ಹೇಳ್ತೀನಿ ಕೇಳಿ, ಆಲ್ರೆಡಿ 95% ಮುಗಿಸಿದ್ವಿ, 9% ನಾವು ಬಿಟ್ರೆ ಆಗಲ್ಲ, ಅದು ನಾವು ಬಿಡೋ ಮಾತೇ ಇಲ್ಲ. ನಾವು ನಿಮ್ಗೆ ಏನ್ ಹೇಳಿದೀನಿ, ನಿಮ್ಮ ದುಡ್ಡು ಕೊಡದಲ್ಲ ಒಂದು ಸ್ಥಾನಕ್ಕೆ ಅಂತ ಹೇಳಿದೀನಿಲ್ಲ, ಹೇಳಿದೀವಿ ಇಲ್ವ ನಾವು.